ಆಪ್ ಕಿ ಅದಾಲತ್ನಲ್ಲಿ ಆಚಾರ್ಯ ಕೃಷ್ಣಂ ಪ್ರಮೋದ್ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ಕೃತಜ್ಞತೆ ಇಲ್ಲ ಎಂಬುದು. ಆಚಾರ್ಯ ಅವರೇ, ನೀವು 32 ವರ್ಷಗಳಿಂದ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದೀರಿ ಕಾಂಗ್ರೆಸ್ ನಾಯಕರ ಮೂಲಕ. ನಿಮ್ಮನ್ನ ಕಾಂಗ್ರೆಸ್ ಪಕ್ಷ 2 ಸಲ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋ ಹಾಗೆ ಮಾಡಿದೆ, ಅದರ ವಕ್ತಾರರನ್ನಾಗಿ ಮಾಡಿದೆ, ಟಿವಿಲ್ ಕೂರೋ ಹಾಗೆ ಮಾಡಿದೆ, ಹೆಸರು ಮತ್ತೆ ಗೌರವವನ್ನ ಕೊಟ್ಟಿದೆ, ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ಮೆಂಬರ್ ಆಗಿ ಮಾಡಿದೆ. ಆದ್ರೆ ನೀವು ಬೆನ್ನಿಗೆ ಚೂರಿ ಹಾಕಿದ್ರಲ್ಲ, ಯಾಕೆ? ನಾನು ಯಾವ ಕಾಂಗ್ರೆಸ್ ಪಕ್ಷದ ಮೆಂಬರ್ ಆಗಿದ್ನೋ, ನಾನು ಯಾವ ಕಾಂಗ್ರೆಸ್ನ ಜೊತೆ ಇದ್ನೋ, ಆ ಕಾಂಗ್ರೆಸ್ ಮಹಾತ್ಮ ಗಾಂಧಿಯವರ ಕಾಂಗ್ರೆಸ್ ಆಗಿತ್ತು. ನಾನು ವಿದ್ಯಾರ್ಥಿ ಜೀವನದಿಂದ ಕಾಂಗ್ರೆಸ್ನ ಜೊತೆಗೇ ಇದ್ದೆ. ನಾನು 17-18 ವರ್ಷದ ಹುಡುಗ ಆಗಿದ್ದಾಗ ರಾಜೀವ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದೆ. ರಾಜೇಶ್ ಪೈಲಟ್ ಅವರು ವಿದ್ಯಾರ್ಥಿ ಸಂಘಟನೆಯಿಂದ ನನ್ನನ್ನು ಹೊರತಂದು ರಾಜೀವ್ ಗಾಂಧಿ ಅವ್ರನ್ನ ಭೇಟಿ ಮಾಡಿಸಿದ್ರು. ರಾಜೀವ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ಮೇಲೆ ನಾನೊಂದು ಸಂಕಲ್ಪ ಮಾಡಿದ್ದೆ, ಮತ್ತೆ ಅವ್ರಿಗೂ ಸಹ ಮಾತನ್ನು ಕೊಟ್ಟಿದ್ದೆ, ನನ್ನ ಕೊನೆ ಉಸಿರಿರೋವರೆಗೂ ನಾನು ಕಾಂಗ್ರೆಸ್ಸನ್ನ ಬಿಡೋದಿಲ್ಲ ಅಂತ. ಮತ್ತೆ ನಾನ್ ಕಾಂಗ್ರೆಸ್ಸನ್ನು ಬಿಡ್ಲಿಲ್ಲ. ಆದ್ರೆ ಯಾವ ಕಾಂಗ್ರೆಸ್ ಮಹಾತ್ಮ ಗಾಂಧಿಯವರ ಕಾಂಗ್ರೆಸ್ ಆಗಿತ್ತೋ, ಯಾವ ಕಾಂಗ್ರೆಸ್ನ ಪ್ರಾರಂಭ, ಯಾವ ಕಾಂಗ್ರೆಸ್ನ ಪ್ರತಿ ಸಭೆಯ ಶುಭಾರಂಭ ಒಂದೇ ಮಾತರಂ ಮತ್ತೆ ರಘುಪತಿ ರಾಘವ ರಾಜಾರಾಮಿಂದ ಶುರುವಾಗ್ತಿತ್ತೋ, ಆ ಮಹಾತ್ಮ ಗಾಂಧಿಯವರ ಕಾಂಗ್ರೆಸ್ ಮೊಹಮ್ಮದ್ ಅಲಿ ಜಿನ್ನಾ ಹೋದ ದಾರಿಯಲ್ಲಿ ಹೋಗ್ತಾ ಇತ್ತು. ಹಾಗಾಗಿ ನಾನು ವಿರೋಧ ಮಾಡಿದೆ. ಇಲ್ಲ, ಜಗಳ ನಡೆದಿದ್ದು ಅದಕ್ಕಲ್ಲ. ನೀವು ಜಗಳ ಮಾಡಿದ್ರಿ, ಅದು ಯಾಕೆ ಅಂತಂದ್ರೆ, ನರೇಂದ್ರ ಮೋದಿಯವರು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹೋಗುವಾಗ ಕಾಂಗ್ರೆಸ್ಗೆ ಇನ್ವಿಟೇಷನ್ ಬಂದಿತ್ತು. ಕಾಂಗ್ರೆಸ್ ಆ ಆಮಂತ್ರಣವನ್ನ ಸ್ವೀಕಾರ ಮಾಡಲಿಲ್ಲ. ಕಾಂಗ್ರೆಸ್ನವ್ರು ಹೇಳಿದ್ರು ಇದು ಬಿಜೆಪಿ ಕಾರ್ಯಕ್ರಮ, ಹಾಗಾಗಿ ನಾವು ಹೋಗೋದಿಲ್ಲ. ಆದ್ರೆ ಆಚಾರ್ಯ ಪ್ರಮೋದ್ ಕೃಷ್ಣ ಅವ್ರು ಹೋದ್ರು. ರಜತ್ ಅವರೇ, ಆಚಾರ್ಯ ಪ್ರಮೋದ್ ಕೃಷ್ಣಂ ಅವರು ಯಾಕೆ ಹೋದ್ರು ಅಂದ್ರೆ, ರಾಮ ಮತ್ತೆ ರಾಷ್ಟ್ರದ ವಿಚಾರದಲ್ಲಿ ರಾಜಿ ಆಗದೆ ಇರೋದಿಕ್ಕೆ. ರಾಮ ಈ ಭಾರತದ ಆತ್ಮ. 500 ವರ್ಷಗಳ ಸಂಘರ್ಷದ ನಂತರ, 500 ವರ್ಷಗಳು, ಸಾವಿರಾರು ಬಲಿದಾನಗಳ ನಂತರ, ಸಾಕಷ್ಟು ತ್ಯಾಗಗಳ ನಂತರ, ಎಷ್ಟೋ ಹೋರಾಟ ಸಂಘರ್ಷಗಳ ನಂತರ, ಎಷ್ಟೋ ತ್ಯಾಗ ತಪಸ್ಸುಗಳ ನಂತರ ಇಂಥ ಶುಭಗಳಿಗೆ ಬಂದಿದೆ. ಭಗವಾನ್ ಶ್ರೀರಾಮನ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ಆಯಿತು ಮತ್ತು ಅದರ ಪ್ರಾಣ ಪ್ರತಿಷ್ಠಾಪನೆಯ ಸಮಯ ಕೂಡ ನಿಗದಿಯಾಯಿತು. ಅದನ್ನ ವಿರೋಧ ಮಾಡೋದು, ಅದನ್ನು ಸ್ವೀಕಾರ ಮಾಡದೇ ಇರೋದು? ನಾನು ಹೇಳ್ದೆ ಕಾಂಗ್ರೆಸ್ನಲ್ಲಿದ್ದಾಗ್ಲೇ, ಭಗವಂತ ರಾಮನ ಆಮಂತ್ರಣ ಸಿಗೋದು ಅದೊಂದು ಸೌಭಾಗ್ಯದ ವಿಷಯ ಅಂತ. ಅದನ್ನ ನಿರಾಕರಿಸೋದು ನಿಮ್ಮ ದೌರ್ಭಾಗ್ಯ ಅಂತ ಹೇಳ್ದೆ. ನಾನು ಇದೇ ಮಾತನ್ನೇ ಹೇಳಿದ್ದೆ. ನನಗೆ ಆಮಂತ್ರಣ ಬಂದಿದೆ, ನಾನು ಹೋಗ್ತೀನಿ, ನೀವು ಬೇಕಿದ್ರೆ ಹೋಗಿ ಅಂತ. ಅದು ದೊಡ್ಡ ಅಪರಾಧ ಆಯ್ತಾ? ಆದ್ರೆ ಇಲ್ಲಿರುವಂಥ ಪ್ರಶ್ನೆ ಏನಂದ್ರೆ ರಜತ್ ಅವರೇ, ಈ ಭಗವಂತ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಏನಿದೆ ಅದು ಬಿಜೆಪಿಯ ಕಾರ್ಯಕ್ರಮ ಅಂತ ಹೇಳಿದ್ರು. ಅದು ಸಂಘದ ಕಾರ್ಯಕ್ರಮ ಅಂದ್ರು. ಸರಿ, ಈಗ ಪ್ರಾಣ ಪ್ರತಿಷ್ಠಾಪನೆಯಾಗಿ 1 ವರ್ಷ ಆಗ್ತಾ ಇದೆ. ಇಲ್ಲಿ ತನಕ ಅವ್ರು ಯಾಕೆ ಹೋಗಿಲ್ಲ? ಹಾಗೆ ಎರಡನೇ ವಿಷಯ ಏನು? ರಾಹುಲ್ ಗಾಂಧಿ ಅವರು ಕೂಡ ಇದನ್ನೇ ಹೇಳಿದ್ದು. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತು, ಅಲ್ಲಿ ಹಾಡುಗಾರಿಕೆ ಕಾರ್ಯಕ್ರಮ ನಡೀತಿತ್ತು, ಅವರು ಐಶ್ವರ್ಯ ರೈ ಡ್ಯಾನ್ಸ್ ಮಾಡೋದು ನೋಡ್ತಿದ್ರು ಅಂತ. ರಾಹುಲ್ ಗಾಂಧಿ ಹೇಗಿದ್ದಾರೋ ಅವ್ರು ಕಾಣೋ ಕನಸುಗಳು ಹಾಗೆ ಇರುತ್ತೆ. ಸತ್ಯ ಏನು ಅಂದ್ರೆ, ಪ್ರಾಣ ಪ್ರತಿಷ್ಠಾಪನೆಯ ವಿಡಿಯೋ ಏನಿದೆ ಅದರ ಒಂದೊಂದು ಕ್ಲಿಪ್ ಅನ್ನ ಇಡೀ ಜಗತ್ತೇ ನೋಡಿದೆ. ಅಲ್ಲಿ ಐಶ್ವರ್ಯ ರೈ ಇರ್ಲೇ ಇಲ್ವಲ್ಲ. ಸಿಕ್ಕಿಲ್ಲ, ನಮಗೂ ಸಿಕ್ಕಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರ ಕನ್ಸಲ್ಲಿ ಹೇಗ್ ಬಂದ್ರು? ರಾಹುಲ್ ಗಾಂಧಿ ಅವರು ಅಲ್ಲಿ ಹಾಡು ನೃತ್ಯ ನಡೀತಾ ಇದೆ ಅಂತ ಹೇಳಿದ್ರು. ಅಯ್ಯೋ ಹೌದು, ಅಂತ ಸಂದರ್ಭ ಮತ್ತೆ ಮತ್ತೆ ಬರುತ್ತಾ? ರಾಮನ ಪ್ರತಿಷ್ಠಾಪನೆಯ ಸಂದರ್ಭ. ಮತ್ತೆ ರಜತ್ ಅವರೇ, ಭಗವಂತ ಶ್ರೀರಾಮನ ಜನ್ಮಭೂಮಿಯಲ್ಲಿ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಉತ್ಸವ ನಡೀತಾ ಇತ್ತು. ಅಲ್ಲಿ ನೀವಲ್ಲಿದ್ರಲ್ಲ, ಯಾರು ಡ್ಯಾನ್ಸ್ ಮಾಡಿದ್ರು? ನಾನು ಕುಣಿದೆ. ನಾನು ಕುಣಿತಾನೆ ಇರ್ತೀನಿ. ಸಾಧು ಸಂತರು ಕುಣಿದ್ರು, ಇಡೀ ಅಯೋಧ್ಯೆ ಕುಣಿತು. ಮತ್ತೆ ರಜತ್ ಅವರೇ, ಮನೇಲೆ ಕೂತು ಇಡೀ ಭಾರತನೇ ಕುಣಿತು. ನೋಡಿ, ರಾಹುಲ್ ಗಾಂಧಿ ಅವರು ಪದೇ ಪದೇ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಅವರು ಜನತೆಗೆ ಹೇಳ್ತಾರೆ, ನೀವು ಅಂಬಾನಿ ಅವರನ್ನ ನೋಡಿದ್ರಿ, ನೀವು ಅಡಾನಿ ಅವರನ್ನ ನೋಡಿದ್ರಿ, ನೀವು ಅಮಿತಾಬ್ ಬಚ್ಚನ್ ಅವರನ್ನ ನೋಡಿದ್ರಿ, ಆದ್ರೆ ನೀವು ಯಾವ್ದಾದ್ರೂ ಬಡವರನ್ನ ಅಥವಾ ಯಾವ್ದಾದ್ರೂ ಕಾರ್ಮಿಕರನ್ನ ಅಲ್ಲಿ ನೋಡಿದ್ರಾ ಅಂತ.
ರಾಹುಲ್ ಗಾಂಧಿಯವರ ಕಣ್ಣಿಗೆ ಯಾರು ಯಾವ ಪಟ್ಟಿ ಕಟ್ಟಿದರೋ ಯಾವ ಕನ್ನಡಕ ಹಾಕಿದರೋ ನನಗೆ ಗೊತ್ತಿಲ್ಲ. ಅವರಿಗೆ ಅಯೋಧ್ಯೆಯಲ್ಲಿ ಶಬರಿ ಕುಣಿದ್ರೂ ಸಹ ಕಾಣಿಸೋದಿಲ್ಲ. ಅವರಿಗೆ ಅಯೋಧ್ಯೆಯಲ್ಲಿ ನವಿಲು ಕುಣಿಯೋದು ಸಹ ಕಾಣಿಸೋದಿಲ್ಲ. ನಿಷಾದ ಕುಣಿಯೋದು ಸಹ ಕಾಣಿಸಲ್ಲ. ಅವರಿಗೆ ಜಟಾಯು ಕುಣಿಯೋದು ಕಾಣಿಸಲ್ಲ. ಹಾಗೆ ಜಾಂಬವಂತ ಕುಣಿಯೋದು ಕಾಣಿಸೋದಿಲ್ಲ. ಆಚಾರ್ಯ ಪ್ರಮೋದ್ ಕೃಷ್ಣಂ ಕುಣಿಯೋದು ಸಹ ಕಾಣಿಸಲ್ಲ. ಅಲ್ಲೂ ಅವರ ಕಣ್ಣು ಅಂಬಾನಿ, ಅದಾನಿ, ಐಶ್ವರ್ಯ ಅವ್ರ ಮೇಲೆ ಬೀಳುತ್ತಾ? ಈ ಪ್ರಶ್ನೆಯನ್ನ ರಾಹುಲ್ ಗಾಂಧಿಯವ್ರನ್ನೇ ಕೇಳಬೇಕು. ಅವರ ದೃಷ್ಟಿಯಲ್ಲಿ ಯಾವ ದೋಷ ಇದೆ ಅಂತ ಕೇಳಬೇಕು. ಇದು ದೃಷ್ಟಿದೋಷದ ರೋಗ. ಅದರಿಂದ ಏನೇನ್ ಹೇಳಿದ್ರು ಅದು ತಪ್ಪಾಗೆ ಕಾಣಿಸುತ್ತೆ. ನೋಡಿ, ಆ ಪ್ರಶ್ನೆ ಅಂತೂ ಸರಿಯಾಗೇ ಇದೆ. ಅಲ್ಲಿ ದೊಡ್ಡವರಿದ್ರು, ಸಿನಿಮಾ ಸ್ಟಾರ್ಸ್ ಇದ್ರು, ಶ್ರೀಮಂತರಿದ್ರು, ಬಡವರು, ಕೂಲಿಕಾರರು, ರೈತರು ಎಲ್ಲಿದ್ರು ಅಲ್ಲಿ? ಹಾಗಿದ್ರೆ ದೊಡ್ಡವ್ರನ್ನೆಲ್ಲ ನೇಣ್ಗಂಬಕ್ ಹಾಕ್ಬಿಡಿ. ದೇಶದ ಅಭಿವೃದ್ಧಿಯಲ್ಲಿ ಬಡವರ ಪಾಲು ಇದೆ, ಶ್ರೀಮಂತರ ಪಾಲು ಇದೆ. ದೇಶದ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಪಾತ್ರ ಇದೆ. ಆದ್ರೆ ಅಲ್ಲಿ ದೊಡ್ಡವರು ಮಾತ್ರ ಇದ್ರು ಅಂತ ಹೇಳೋದು ಅದು ತಪ್ಪು. ಅದು ತಪ್ಪು ವ್ಯಾಖ್ಯಾನ. ಪ್ರಧಾನಮಂತ್ರಿಯವರ ವಿರುದ್ಧ ಅವರಲ್ಲಿರುವಂಥ ದ್ವೇಷ ಭಾವನೆ ಏನಿದೆ, ಆದ್ರೆ ಇದು ರಾಮ ಮಂದಿರ ಆಗಿರ್ಲಿ, ಪ್ರಾಣ ಪ್ರತಿಷ್ಠಾಪನೆ ಆಗಿರ್ಲಿ, ಈ ಸಮಾರಂಭ ಆಗಿರ್ಲಿ, ಅದಕ್ಕೂ ಸಂಬಂಧ ಇಲ್ಲದೆ ಇರೋಂಥದ್ದು. ನೀವು ಹೋಗಿ ರಾಹುಲ್ ಗಾಂಧಿ ಅವ್ರನ್ನೇ ಕೇಳಿ. ಯಾವಾಗ್ಲಾದ್ರೂ ಈ ಕಟಕಟೆಗೆ ಅವ್ರನ್ನು ಕರೆಸಿ ಮೋದಿ ಅವ್ರನ್ನ ಯಾಕಷ್ಟು ದ್ವೇಷ ಮಾಡ್ತಾರೆ ಅಂತ ಕೇಳಿ. ಮತ್ತೆ ನೀವು ಈ ಕಟಕಟೆಗೆ ನರೇಂದ್ರ ಮೋದಿ ಅವ್ರನ್ನ ಹಲವಾರು ಬಾರಿ ಕರೆಸಿದ್ದೀರಾ. ನನ್ನನ್ನು ಕರೆಸಿದ್ದೀರಾ, ಪ್ರಣಬ್ ಮುಖರ್ಜಿ ಅವ್ರನ್ನ ಕರೆಸಿದ್ದೀರಾ. ರಾಹುಲ್ ಗಾಂಧಿ ಅವ್ರನ್ನ ಒಂದ್ಸರಿ ಕರ್ಸಿ ನೋಡಿ. ಅವ್ರ ಬಗ್ಗೆ ಕೇಳಿದಾಗೆಲ್ಲ ನಾನು ಜನರಿಗೆ ಮಿರ್ಜಾ ಗಾಲಿಬ್ ಅವರ ಪದ್ಯಗಳನ್ನ ಹೇಳ್ತೇನೆ. ನಾನು ಅವಳನ್ನು ಕರೆಯುತ್ತೇನೆ ಮನಃಪೂರ್ವಕವಾಗಿ, ಆದರೆ ಅವಳ ಕಲ್ಲು ಹೃದಯ ನನ್ನ ಮಾತಿಗೆ ಕರಗಲೇ ಇಲ್ಲ. ಸತ್ಯ ಏನು ಅಂದ್ರೆ ರಜತ್ ಅವರೇ, ಇದು ಪ್ರಜಾಪ್ರಭುತ್ವದ ದುರ್ಭಾಗ್ಯ ಅನ್ಬೇಕು, ಹಾಗೆ ವಿರೋಧ ಪಕ್ಷದ ದುರ್ಭಾಗ್ಯ ಕೂಡ. ಈ ದೇಶದಲ್ಲಿ ಇದ್ದಂಥ ಎಲ್ಲಾ ಪ್ರಧಾನಮಂತ್ರಿಗಳ ನಿರ್ಧಾರಗಳ ಬಗ್ಗೆ ಚರ್ಚೆ ಖಂಡಿತ ಆಗಬೇಕು. ಸಮೀಕ್ಷೆ ಕೂಡ ನಡೆದಿದೆ. ಆದ್ರೆ ಯಾವ ಪ್ರಧಾನಮಂತ್ರಿಯನ್ನು ಯಾರೂ ಕೂಡ ದ್ವೇಷ ಮಾಡಿರಲಿಲ್ಲ. ಆದ್ರೆ ಈಗಿರೋಂಥ ವಿರೋಧ ಪಕ್ಷ, ಅದರಲ್ಲೂ ನನ್ನನ್ನು ಕೇಳಿದ್ರೆ ಇಷ್ಟು ದೊಡ್ಡ ಕಾಂಗ್ರೆಸ್ ಪಕ್ಷನ ನಾಶ ಮಾಡೋದಕ್ಕೆ ರಾಹುಲ್ ಗಾಂಧಿಯವರಿಗೆ 15 ವರ್ಷ ಬೇಕಾಯ್ತು. ಎಷ್ಟೋ ಎಲ್ಲಾ ವಿಪಕ್ಷಗಳು ಸೇರಿ ಅವರನ್ನ ನಾಯಕನಾಗಿ ಮಾಡಿದರೆ, ಇನ್ನು ಅದನ್ನು ಮುಗಿಸೋಕೆ ಇನ್ನೆಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ. ಇದು ದುರ್ಭಾಗ್ಯ ತಾನೆ. ಒಂದು ಒಳ್ಳೆಯ ವಿರೋಧ ಪಕ್ಷ ಆಗಬೇಕು. ಒಳ್ಳೆಯ ಪ್ರಜಾಪ್ರಭುತ್ವಕ್ಕೆ ಒಂದು ಒಳ್ಳೆಯ ವಿರೋಧ ಪಕ್ಷ ಬೇಕು. ಆದ್ರೆ ಅದು ವಿರೋಧ ಪಕ್ಷ ಆಗಿರಬೇಕು, ಮಂಗಗಳ ಗುಂಪಾಗಿರಬಾರದು. ಆದ್ರೆ ಇತ್ತೀಚೆಗೆ ಅವರ ಕಾನ್ಫಿಡೆನ್ಸ್ ಅಂತೂ ಅದ್ಭುತವಾಗಿದೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಸರ್ಕಾರವನ್ನ ವಿಪಕ್ಷಗಳು ನಡೆಸ್ತಾ ಇದೆ, ತಮಗೆ ಬೇಕಾದನ್ನ ಅವರು ಮಾಡಿಸ್ಕೋತಾರೆ ಅಂತ. ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಯಾವತ್ತೂ ತಲೆ ಬಾಗಿಲ್ಲ, ತಲೆ ಬಾಗೋದು ಇಲ್ಲ ಕೂಡ. ಈಗ ನೋಡಿ, ಇಲ್ಲೇನೆ ಕೃತಜ್ಞತೆಯ ಪ್ರಶ್ನೆ ಬರುವಂಥದ್ದು. ನೀವು ಪ್ರಿಯಾಂಕಾ ಗಾಂಧಿಗೆ ಬಹಳ ಹತ್ರದವರು ಅಂತ ಹೇಳ್ತಾರೆ. ನೀವು ಪ್ರಿಯಾಂಕಾ ಗಾಂಧಿನ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತಿದ್ರಿ. ಮತ್ತೆ ನೀವು ನರೇಂದ್ರ ಮೋದಿ ಅವ್ರಿಗೋಸ್ಕರ ಕಾಂಗ್ರೆಸ್ ಅನ್ನ ಬಿಟ್ರಿ. ಪ್ರಿಯಾಂಕಾ ಗಾಂಧಿ ಅವರನ್ನ ಅಲ್ಲಿ ಒಬ್ಬಂಟಿ ಮಾಡಿಬಿಟ್ರಿ. ಇಲ್ಲ ರಜತ್ ಅವರೇ, ಅದು ಹಾಗಲ್ಲ. ನಾನು ನರೇಂದ್ರ ಮೋದಿ ಅವ್ರಿಗೋಸ್ಕರ ಕಾಂಗ್ರೆಸ್ ಅನ್ನ ಬಿಟ್ಟಿಲ್ಲ. ಅಲ್ಲದೆ ಕಾಂಗ್ರೆಸ್ ಅನ್ನ ನಾನು ಬಿಟ್ಟಿಲ್ಲ. ನಾನು ರಾಮಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಹೋದೆ. ಅದಾದ್ಮೇಲೆ ಶ್ರೀ ಕಲ್ಕಿಧಾಮದ ಶಿಲಾನ್ಯಾಸದ ದಿನಾಂಕ ನಿರ್ಧಾರ ಆಯಿತು. ಅದಾದ್ಮೇಲೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ನಾನು ಭೇಟಿ ಮಾಡಿದೆ. ಮತ್ತೆ ಅದರ ಬಗ್ಗೆ ಏನು ಫೋಟೋಸ್ ಸಿಕ್ಕಿದ್ವು. ಅದಾದ್ಮೇಲೆ ನನಗೆ ಗೊತ್ತಾಯ್ತು, ಕಾಂಗ್ರೆಸ್ ಅವರು ನನ್ನ ಮೇಲೆ ಒಂದು ಪ್ರೇಮ ಪತ್ರ ಬರ್ತಿದ್ದಾರೆ ಅಂತ. ಸತ್ಯ ಏನಂದ್ರೆ, ಅನರ್ಹಗೊಳಿಸಿರೋ ಪತ್ರ ನನಗಿನ್ನೂ ಸಹ ಸಿಕ್ಕಿಲ್ಲ. ಆದ್ರೆ ನನಗ್ ಬಂದಿದ್ದ ಮಾಹಿತಿ ಪ್ರಕಾರ ನನ್ನನ್ನ ಪಾರ್ಟಿಯಿಂದ ಹೊರಗೆ ಹಾಕಿದ್ರು. ರಜತ್ ಅವರೇ, ಸನಾತನ ಜೀವಂತವಾಗಿರ್ಬೇಕು, ಭಾರತ ಸದೃಢವಾಗಿರ್ಬೇಕು. ಒಂದು ಬಾರಿ ಅಲ್ಲ, 1000 ಬಾರಿ ನನ್ನನ್ನ ಉಚ್ಚಾಟನೆ ಮಾಡಿದ್ರೂ ಕೂಡ ಸನಾತನದ ವಿಷಯ ಬಂದಾಗ ನಾನು ರಾಜಿ ಮಾಡಿಕೊಳ್ಳೋದಿಲ್ಲ. ಆಚಾರ್ಯ ಪ್ರಮೋದ್ ಕೃಷ್ಣ ಅವರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಯಾಕೆ ಹೊರಗಡೆ ಹಾಕ್ಲಾಯ್ತು ಅಂತ ಕಾಂಗ್ರೆಸ್ ಜನರನ್ನ ಕೇಳಿದೆ. ಅವರು ಅಕ್ಕ ತಮ್ಮನ ಮಧ್ಯೆ ಜಗಳ ತಂದಿಡ್ತಿದ್ದಾರೆ ಅಂತ ಹೇಳಿದ್ರು. ರಾಹುಲ್ ಪ್ರಿಯಾಂಕಾ ಮಧ್ಯೆ ಜಗಳ ಆಗ್ತಿದೆ ಅಂತ ಹೇಳಿದ್ರು. ನಾನ್ ಜಗಳ ಹುಟ್ಟಾಕ್ತೀನಿ ಅಂತನಾ?
ಹಾಗಿದ್ರೆ ಒಂದು ವಿಷಯ ಹೇಳಿ ರಜತ್ ಅವರೇ, 1931ರಿಂದ 2022 ತನಕ ಕಾಂಗ್ರೆಸ್ ಪಾರ್ಟಿ 64 ಬಾರಿ ಛಿದ್ರ ಆಗಿದೆ. 64 ಬಾರಿ ರಜತ್ ಅವರೇ. ಪಂಡಿತ್ ನೆಹರು ಇದ್ದಾಗ್ಲೂ ಛಿದ್ರ ಆಯಿತು, ಇಂದಿರಾ ಗಾಂಧಿ ಅವರಿದ್ದಾಗ್ಲೂ ಛಿದ್ರ ಆಯಿತು, ಕಾಂಗ್ರೆಸ್ ಅರಸ್ ಹುಟ್ಕೊಳ್ತು, ಚಂದ್ರಶೇಖರ್ ಇದ್ದಾಗ್ಲೂ ಛಿದ್ರ ಆಯಿತು, ಮತ್ತೆ ನರಸಿಂಹರಾವ್ ಅವರ ಸಮಯದಲ್ಲಿ ತಿವಾರಿ ಅವರಿಂದ ಕಾಂಗ್ರೆಸ್ ತಿವಾರಿ ಅಂತ ಆಯಿತು, ಶರದ್ ಪವಾರ್, PA ಸಂಗ್ಮಾ ಮತ್ತೆ ತಾರಿಕ್ ಅನ್ವರ್ ಅವರು ಪಾರ್ಟಿಯಿಂದ ಹೊರಗೆ ಹೋದ್ಮೇಲೆ ವಿದೇಶಿ ಮೂಲದ ಚರ್ಚೆಯನ್ನ ಹುಟ್ಟುಹಾಕಿದ್ರು. ವಿದೇಶಿ ಮೂಲದ ಮಹಿಳೆ ಸೋನಿಯಾ ಗಾಂಧಿ ಅವರು ಭಾರತದ ಪ್ರಧಾನಮಂತ್ರಿ ಆಗ್ಬಾರ್ದು ಅಂತ. ನೋಡಿ, ನಾನಂತೂ ಹುಟ್ಟಿದ್ದು 1965ರಲ್ಲಿ. ಅಷ್ಟೊತ್ತಿಗಾಗಲೇ ಕಾಂಗ್ರೆಸ್ 42 ಬಾರಿ ಛಿದ್ರ ಆಗಿತ್ತು. ಅದನ್ನು ಮಾಡಿದ್ಯಾರು? ಆದ್ರೆ ನೋಡಿ, ನೀವು 2024ರಲ್ಲಿ 42 ಸಲ ಇದನ್ನು ಹೇಳಿದ್ದೀರಾ. ರಾಹುಲ್ ಗಾಂಧಿ ಇದಕ್ಕೆ ಯೋಗ್ಯರಲ್ಲ ಅಂತ. ಪ್ರಿಯಾಂಕಾ ಪಕ್ಷದ ಅಧ್ಯಕ್ಷೆಯಾಗಬೇಕು, ಪ್ರಿಯಾಂಕಾ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡಬೇಕು ಅಂತ ನೀವು ಹೇಳ್ತೀರಿ, ಪ್ರಿಯಾಂಕಾ ಪ್ರಧಾನಿ ಆಗಬೇಕು ಅಂತ ನೀವು ಹೇಳ್ತೀರಿ. ಇದು ಜಗಳ ತಂದಿಡೋದಲ್ವಾ? ನೋಡಿ, ಆ ವಿಷಯನ ನಾನು ಆಗ್ಲೂ ಹೇಳ್ತಾ ಇದ್ದೆ, ಈಗ್ಲೂ ಕೂಡ ಹೇಳ್ತೀನಿ. ಆದ್ರೆ ಅದಾಗೋದು ತುಂಬಾ ಕಷ್ಟ. ನೋಡಿ, ರಾಹುಲ್ ಗಾಂಧಿಯವ್ರ ಕೈಲಿ ಕಾಂಗ್ರೆಸ್ನ ಕಮಾಂಡ್ ಇರೋ ತನಕ ಪ್ರಿಯಾಂಕಾ ಗಾಂಧಿಯವ್ರು ಏನೂ ಮಾಡೋಕ್ಕಾಗಲ್ಲ. ಮತ್ತೆ ರಜತ್ ಅವರೇ, ಇನ್ನೊಂದು ಮಾತನ್ನು ಕೇಳಿಸ್ಕೊಂಡ್ಬಿಡಿ. ಎಲ್ಲಿ ತನಕ ಪ್ರಿಯಾಂಕಾ ಗಾಂಧಿಯವ್ರ ಕೈಗೆ ಕಮಾಂಡ್ ಬರೋದಿಲ್ವೋ, ಕಾಂಗ್ರೆಸ್ ಪರಿಸ್ಥಿತಿ ಸಹ ಸುಧಾರಿಸಲ್ಲ. ಹಾಗಿದ್ರೆ ಯಾರು ತಡೀತಾ ಇದ್ದಾರೆ? ಕೇಳ್ಬೇಕಿರೋ ಪ್ರಶ್ನೆ ಇದೆ, ಹಾಗೂ ದೊಡ್ಡ ಪ್ರಶ್ನೆ ಕೂಡ. ಈ ವಿಷಯದ ಕಾರಣದಿಂದಾನೇ ಒಬ್ಬಿಬ್ಬರಲ್ಲ ನೋಡಿ, ಸಿಂಧಿಯಾ ಹೋದ್ರು, ಜಿತಿನ್ ಪ್ರಸಾದ್ ಹೋದ್ರು, RPN ಸಿಂಗ್ ಹೋದ್ರು, ಅಶೋಕ್ ತಮಾರ್ ಹೋದ್ರು, ಅಶೋಕ್ ಚವಾಣ್ ಹೋದ್ರು, ಗೌರವ್ ಬಲ್ಲವ್ ಹೋದ್ರು, ರಾಧಿಕಾ ಖೇಡಾ ಹೋದ್ರು. ಲೈನ್ ಇನ್ನೂ ದೊಡ್ಡದಿದೆ. ಎಲ್ಲರೂ ಇದೇ ವಿಚಾರವಾಗಿ. ಸದ್ಯಕ್ಕೆ ಬೇರೆ ಕಾರಣ ಇಲ್ಲ, ಇಲ್ಲಾಂದ್ರೆ ಇನ್ನೂ ಸಾಕಷ್ಟು ಜನ ಕ್ಯೂನಲ್ಲಿ ನಿಂತ್ಕೋತಾರೆ. ಇದೇ ವಿಚಾರವಾಗಿ ನೋಡಿ, ಏನಂದ್ರೆ ರಾಹುಲ್ ಗಾಂಧಿಯವ್ರ ಸುತ್ತ ಒಂದು ಕಳ್ಳರ ಗುಂಪೆ ಸುತ್ತುವರೆದಿದೆ. ಮತ್ತೆ ಈ ಕಾಂಗ್ರೆಸ್ ಆಗಿನ ಕಾಂಗ್ರೆಸ್ ಅಲ್ಲ. ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್, ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತೆ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಅಲ್ಲ. ಈ ಕಾಂಗ್ರೆಸ್ನ ನಾಯಕರು ನಡೆಸ್ತಾ ಇಲ್ಲ. ಈ ಕಾಂಗ್ರೆಸ್ ಅನ್ನ ರಾಹುಲ್ ಗಾಂಧಿಯವ್ರ ಜೊತೆ ಇರೋ ಕೆಲವರು ಪಡ್ಡೆ ಹುಡುಗರು ನಡೆಸ್ತಾ ಇದ್ದಾರೆ ಅಷ್ಟೇ. ಆಚಾರ್ಯಜಿ, ನಾವೇನ್ ಫೋಟೋಗಳನ್ನ ನೋಡ್ತಾ ಇದ್ದೀವಿ. ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯನ್ನ ಕೈಗೊಂಡಾಗ ಪ್ರಿಯಾಂಕಾ ಅವರು ಅಲ್ಲಿಗೆ ಹೋಗಿದ್ರು. ಮತ್ತೆ ಇಬ್ರು ಕೂಡ ತುಂಬಾ ಪ್ರೀತಿಯಿಂದ ತಪ್ಕೊಳ್ತಾ ಇರೋದನ್ನ ನಾವು ನೋಡ್ಬೋದಾಗಿತ್ತು. ಕಾಶ್ಮೀರದಲ್ಲಿ ಇಬ್ರೂ ಕೂಡ ಸ್ನೋಬಾಲ್ಗಳನ್ನ ಮಾಡಿ ಒಬ್ರಿಗೊಬ್ರು ಎಸ್ಕೊಳ್ಳೋದನ್ನ ನಾವು ನೋಡಿದ್ವಿ. ತುಂಬಾ ಪ್ರೀತಿ ಇದೆ, ವಾತ್ಸಲ್ಯ ಇದೆ. ಆದ್ರೆ ಆಕೆ ಬೆಳೆಯೋದನ್ನ ಸಹಿಸಲ್ಲ ಅಂತ ಹೇಳ್ತೀರಾ? ನೋಡಿ, ಒಂದ್ ವಿಷಯನ ಖಚಿತವಾಗಿ ಹೇಳ್ಬೋದು, ಪ್ರಿಯಾಂಕಾ ಗಾಂಧಿಯವರು ಒಬ್ಬ ಒಳ್ಳೆ ಸಹೋದರಿ. ಅವರ ತಮ್ಮನನ್ನ ಅವರು ತುಂಬಾನೇ ಪ್ರೀತಿಸ್ತಾರೆ. ಎಲ್ಲ ಅಕ್ಕಂದ್ರು ಕೂಡ ತಮ್ಮನನ್ನ ಪ್ರೀತಿಸ್ತಾರೆ ಅಲ್ವಾ? ಮತ್ತೆ ತಪ್ಕೊಳ್ಳೋದ್ರ ವಿಷಯ ಬಂದಾಗ ಶಿವಾಜಿಯವ್ರನ್ನ ತಪ್ಕೊಳ್ಳೋದಿಕ್ಕೆ ಆತ ಕೂಡ ಹೋಗಿದ್ದ ಅಲ್ವಾ? ಅದ್ ನಿಮ್ಗೂ ಗೊತ್ತು. ಒಂದು ನಾಟಕ ಇದೆ, ಜೂಲಿಯಸ್ ಸೀಸರ್ ಅಂತ. ರಜತ್ ಅವರೇ, ಸೀಸರ್ಗೆ ಹಿಂದೆಯಿಂದ ಚೂರಿ ಹಾಕಲಾದಾಗ ಅವನು ಹಿಂದೆ ತಿರುಗಿ ನೋಡ್ತಾನೆ, ಅವನಿಗೆ ಬ್ಲೂಟಸ್ ಕಾಣಿಸ್ಕೋತಾರೆ. ಆತ ಬ್ರೂಟಸ್ ಅನ್ನೇ ಹೆಚ್ಚಾಗಿ ನಂಬ್ತಾ ಇದ್ರು. ಅವ್ರ ಬೆನ್ನಿಗೆ ಚೂರಿ ಹಾಕಿದಾಗ ಅವರು ಹಿಂದೆ ತಿರುಗಿ ಹೇಳ್ತಾರೆ, ಯು ಟು ಬ್ರೂಟಿ ಅಂತ. ಕಾಂಗ್ರೆಸ್ ಬಗ್ಗೆ ಹೇಳೋದಾದ್ರೆ, ಜೂಲಿಯಸ್ ಸೀಸರ್ ನಾಟಕದಲ್ಲಿ ಒಬ್ಬ ಬ್ರೂಟಸ್ ಇದ್ದ. ಕಾಂಗ್ರೆಸ್ನಲ್ಲಿ ಆ ಥರ ತುಂಬಾ ಜನ ಇದ್ದಾರೆ. ಆದರೆ ಬ್ರೂಟಸ್ ಇರೋಂಥ ಸುಳಿವು ಯಾರಿಗೂ ಗೊತ್ತಾಗಲ್ಲ, ಬೆನ್ನಿಗೆ ಚೂರಿ ಹಾಕಿದಾಗ್ಲೇ ಗೊತ್ತಾಗೋದು. ನೀವು ಚೂರಿ ಚುಚ್ಚಿದಾಗ ನಿಮಗೆ ಹಿಂದೆಯಿಂದ ಏನ್ ಕಾಣಿಸ್ತು? ಆದರೆ ಸತ್ಯ ಏನು ಅಂದ್ರೆ, ನಾನು ಯಾರಿಗೂ ಚೂರಿ ಹಾಕೇ ಇಲ್ಲ, ಚೂರಿ ಹಾಕಿಸ್ಕೊಂಡಿದ್ದೀನಿ. ಆಚಾರ್ಯಜಿ, ನಿಮ್ಮ ಮಿತ್ರರಾದಂಥ ರಾಜಾ ಸಾಹೇಬ್, ನೀವ್ ಹೇಳ್ತಿರಲ್ಲ, ದಿಗ್ವಿಜಯ್ ಸಿಂಗ್, ಅವರು ನಿಮ್ಮನ್ನ ತುಂಬಾ ನಂಬ್ತಾ ಇದ್ರು. ಅವ್ರಿಗೆ ತುಂಬಾನೇ ದುಃಖ ಆಗಿರ್ಬೇಕು ನೀವು ಇಂಥ ಹೇಳಿಕೆಗಳನ್ನ ಕೊಟ್ಟಾಗ, ನಿಮ್ಮನ್ನ ಕಾಂಗ್ರೆಸ್ಸಿಂದ ಹೊರಗಡೆ ಹಾಕ್ದಾಗ. ನಾನು ಏನ್ ಹೇಳ್ದೆ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಏನ್ ತಪ್ಪು ಮಾಡಿದ್ದೆ? ಈ ವಿಷಯ ಬಂದಾಗ ನನಗೆ ದಿಗ್ವಿಜಯ್ ಸಿಂಗ್ ಮತ್ತೆ ಸಚಿನ್ ಪೈಲಟ್ ಅವರು ಕೂಡ ನೆನಪಾಗ್ತಾರೆ. ನಾನು ಹೇಳಿದ್ದಿಷ್ಟೇ, ನೋಡಿ, ಯಾರಾದ್ರೂ ಕಾಂಗ್ರೆಸ್ ಅಧ್ಯಕ್ಷ ಆಗ್ಬೇಕು ಅಂದ್ರೆ, ಒಂದ್ ವೇಳೆ ರಾಹುಲ್ ಗಾಂಧಿ ಅವ್ರಿಗೆ ಅದಿಷ್ಟ ಇಲ್ಲ ಅಂದ್ರೆ ಕಾಂಗ್ರೆಸ್ ಕಮಾಂಡ್ನ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಕೊಟ್ಬಿಡಿ ಎಂದೆ. ಒಂದ್ ವೇಳೆ ಪ್ರಿಯಾಂಕಾ ಗಾಂಧಿ ಅವರು ಅದನ್ನ ಬೇಡ ಅಂದ್ರೆ ದಿಗ್ವಿಜಯ್ ಸಿಂಗ್ ಅವ್ರಿಗೆ ಕೊಡಿ. ಹೊಸ ಯುವಕರು ಬೇಕು ಅಂದ್ರೆ ಸಚಿನ್ ಪೈಲಟ್ ಅವ್ರಿಗೆ ಕೊಡಿ. ದಿಗ್ವಿಜಯ್ ಸಿಂಗ್ ಅವ್ರಿಗೆ ರಾಹುಲ್ ಗಾಂಧಿ ಅವ್ರು ಹೀಗೆ ಹೇಳ್ತಾರೆ, ನೀವು ನಾಮಿನೇಷನ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಸತ್ಯ ಏನು ಅಂದ್ರೆ, ದಿಗ್ವಿಜಯ್ ಸಿಂಗ್ ಅವರು ನಾಮಿನೇಷನ್ ಮಾಡೋದಕ್ಕೆ ಬಂದಾಗ
ರಾಹುಲ್ ಗಾಂಧಿ ಅವ್ರ ಜೊತೆ ಪಡ್ಡೆ ಹುಡುಗರಿಗೆ ಏನ್ ಬೇಕಿತ್ತು ಅಂದ್ರೆ ಅವ್ರು ಹೇಳಿದಕ್ಕೆಲ್ಲ ಸೀಲೊತ್ತ ಅಂತ ಅಧ್ಯಕ್ಷ ಬೇಕಿತ್ತು. ಇವ್ರು ಏನ್ ಮಾಡಿದ್ರು ಅದಕ್ಕೆ ಒಪ್ಕೊಳ್ಳೋಂಥವ್ರು ಬೇಕಿತ್ತು. ಅವ್ರಿಗೆ ದಿಗ್ವಿಜಯ್ ಸಿಂಗ್ ಅವ್ರ ಬಗ್ಗೆನೂ ಅನುಮಾನ ಬಂತು. ಇವ್ರು ನೋಡಕ್ಕೇನೋ ಹೀಗಿದ್ದಾರೆ, ಆದ್ರೆ ನಮ್ಮ ಮಾತು ಕೇಳೋದಿಲ್ಲ ಅನ್ನಿಸ್ತು. ಅವರು ದಿಗ್ವಿಜಯ್ ಸಿಂಗ್ ಅವ್ರನ್ನು ಹೀಗೆ ಸೈಡಿಗೆ ತಳ್ಬಿಟ್ರು. ಅದೇ ರೀತಿ ನನ್ಗೂ ಸಹ ಮಾಡಿದ್ರಲ್ಲ. ಅಂದ್ಮೇಲೆ ಮೋಸ ಮಾಡಿದ್ದು ಇವ್ರು ತಾನೇ. ಬೆನ್ನಿಗ್ ಚೂರಿ ಇವ್ರು ಹಾಕಿದ್ದು. ಬ್ರೂಟಸ್ ಅವರು. ನೀವು ಪ್ರಶ್ನೆನ ಅವ್ರನ್ನ ಕೇಳಬೇಕು. ನೋಡಿ, ನನ್ನ ಮನಸ್ಸು ಸ್ವಚ್ಛವಾಗಿತ್ತು. ಇವತ್ತು ಹಾಗೆ ಇದೆ. ಒಂದು ವಿಷಯ ಏನು ಅಂದ್ರೆ, ನಿನ್ನೆ ತನಕ ನಾನು ಪ್ರಿಯಾಂಕಾ ಗಾಂಧಿಯವ್ರ ಜೊತೆ ಇದ್ದೆ, ಇವತ್ತು ನರೇಂದ್ರ ಮೋದಿಯವ್ರ ಜೊತೆ ಇದ್ದೀನಿ. ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ದಿಗ್ವಿಜಯ್ ಸಿಂಗ್ ಹೇಳೋ ಪ್ರಕಾರ ಭಗ್ವಾ ಆತಂಕವಾದ ಅಂತೆ. ಈ ಮಾತನ್ನ ನೀವು ಎಷ್ಟು ಒಪ್ಕೊಳ್ತೀರಾ? ಮತ್ತೆ ಅವ್ರು ಹೇಳೋ ಪ್ರಕಾರ ಹಿಂದೂ ಮತ್ತೆ RSS ಆತಂಕವಾದನ ಹರಡುತ್ತೆ ಮತ್ತೆ ಅಪವಾದನ ಮುಸಲ್ಮಾನರ ಮೇಲೆ ಹಾಕತ್ತೆ. ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಕೇಸರಿ ಬಣ್ಣ ನಮ್ಮ ಶೌರ್ಯದ ಸಂಕೇತ. ಕೇಸರಿ ಬಣ್ಣ ನಮ್ಮ ಸಂಸ್ಕೃತಿಯ ಪ್ರತೀಕ. ಕೇಸರಿ ನಮ್ಮ ಸಭ್ಯತೆಯ ಬಣ್ಣ. ಕೇಸರಿ ನಮ್ಮ ಸನಾತನದ ಬಣ್ಣ. ಅದು ಯಾವುದೇ ಕಾರಣಕ್ಕೂ ಆತಂಕವಾದ ಹುಟ್ಟು ಹಾಕಲ್ಲ. ಇನ್ನು ದಿಗ್ವಿಜಯ್ ಸಿಂಗ್ ಅವರ ವಿಷಯದ ಬಗ್ಗೆ ಹೇಳೋದಾದ್ರೆ, ಅವ್ರಿಗೆ ಅವ್ರದೇ ಆದ ವಿಚಾರಧಾರೆ ಇದೆ. ಹಾಗೆ ನನ್ನ ವಿಚಾರಧಾರೆ ಬೇರೆ ಇತ್ತು, ಈಗ್ಲೂ ಅದೇ ಇದೆ, ಮುಂದೆ ಕೂಡ ಅದಿರುತ್ತೆ. ಆ ವಿಚಾರ ಏನಂದ್ರೆ, ಸನಾತನ ಮತ್ತು ಭಾರತವನ್ನ ಬೇರೆ ಮಾಡೋಕ್ಕಾಗಲ್ಲ. ರಜತ್ ಅವರೇ, ಮರ್ಯಾದ ಪುರುಷೋತ್ತಮ ಭಗವಂತ ಶ್ರೀರಾಮ ಆ ಸಮಯದಲ್ಲಿ ಲಂಕಾಧಿಪತಿ, ಅಹಂಕಾರದಿಂದ ತುಂಬಿದ ಮಹಾರಾಜ, ಸಾಮ್ರಾಟ ದಶಾನನ, ಅವನ ನಾಭಿಗೆ ತಮ್ಮ ಬಾಣವನ್ನ ಪ್ರಯೋಗ ಮಾಡ್ತಾರೆ ಮತ್ತು ಆ ಅಹಂಕಾರದ ಲಂಕೆಯನ್ನ ಧ್ವಂಸ ಮಾಡ್ತಾರೆ. ಮತ್ತೆ ಆಗ ಸನಾತನ ಜಾಗೃತವಾಗುತ್ತೆ. ಯೋಗಿ ರಾಜ ಶ್ರೀಕೃಷ್ಣ ಯಾವಾಗ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ರಕ್ತದ ನಡುವೆ ನಿಂತು ಶಂಖನಾದ ಮಾಡ್ತಾರೋ, ಯಾವಾಗ ಅಧರ್ಮದ ನಾಶ ಮಾಡೋದಿಕ್ಕೆ ಧರ್ಮದ ಪುನಃಸ್ಥಾಪನೆಗೆ ಉದ್ಘೋಷವನ್ನ ಮಾಡ್ತಾರೋ, ಆಗ ಸನಾತನ ಜಾಗೃತವಾಗುತ್ತೆ. ರಜತ್ ಅವರೇ, ಛತ್ರಪತಿ ಶಿವಾಜಿ ಮಹಾರಾಜರು ಜೀವನ ಪೂರ್ತಿ ಸಂಘರ್ಷವನ್ನೇ ಮಾಡ್ಕೊಂಡು ಬದುಕ್ತಾರೆ. ಆದರೆ ಔರಂಗಜೇಬನ ಎದುರು ತಲೆಬಾಗೋದಿಕ್ಕೆ ಎಂದೂ ಸಹ ಅವರು ಒಪ್ಪೋದಿಲ್ಲ. ಆಗ ಸನಾತನ ಜಾಗೃತವಾಗುತ್ತೆ. ಮತ್ತೆ ರಜತ್ ಅವರೇ, ಮಹಾರಾಣಾ ಪ್ರತಾಪ್ ಅವರು ಹುಲ್ಲಿನ ರೊಟ್ಟಿಯನ್ನು ತಿನ್ನೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಹುಲ್ಲಿನ ರೊಟ್ಟಿ ಅದನ್ನು ಸ್ವೀಕರಿಸ್ತಾರೆ. ಆದ್ರೆ ಇನ್ನೊಬ್ರು ಮುಂದೆ ಅವರು ತಲೆ ಬಾಗೋದಿಲ್ಲ. ಆಗ ಸನಾತನ ಜಾಗೃತವಾಗುತ್ತೆ. ಮತ್ತು ಗುರು ಗೋವಿಂದ ಸಿಂಗ ಮಹಾರಾಜರ ಮಕ್ಕಳನ್ನ ಗೋಡೆ ಕಟ್ಟಿ ಸಮಾಧಿ ಮಾಡಲಾಗತ್ತೆ. ಅವರ ಜೀವನವನ್ನೇ ಸಂಪೂರ್ಣವಾಗಿ ನಾಶ ಮಾಡಲಾಗತ್ತೆ. ಆದರೆ ಅವರು ಸನಾತನದ ವಿಷಯ ಬಂದಾಗ ರಾಜಿ ಮಾಡ್ಕೊಳ್ಳಲ್ಲ. ಆಗ ಸನಾತನ ಜಾಗೃತವಾಗುತ್ತೆ. ಆದ್ರೆ ನೋಡಿ, ಆಕೆ ಒಂದು ಪ್ರಶ್ನೆ ಮಾಡಿದ್ರು. ಕೇಸರಿ ಬಣ್ಣದ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ರು. ಕೇಸರಿ ಬಣ್ಣದ ಒಬ್ಬ ಸನ್ಯಾಸಿ ವಿವೇಕಾನಂದರು ಶಿಕಾಗೋದ ನಗರದಲ್ಲಿ ನಿಜವಾದ ಭಾರತದ ಬಗ್ಗೆ ತಿಳಿಸಿಕೊಟ್ಟಾಗ ಅಲ್ಲಿ ಸನಾತನ ಜಾಗೃತವಾಗುತ್ತೆ. ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿ, ಚಹಾ ಮಾರುವವರ ಮನೆಯಲ್ಲಿ ಹುಟ್ಟಿದಂತ ವ್ಯಕ್ತಿ, ಭಾರತದ ಪ್ರಧಾನಮಂತ್ರಿಗಳ ರೂಪದಲ್ಲಿ 500 ವರ್ಷಗಳ ಸಂಘರ್ಷವನ್ನ ಕೊನೆಗಾಣಿಸಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೋ ಅಲ್ಲಿ ಸನಾತನ ಜಾಗೃತವಾಗುತ್ತೆ. ಆಗ ಸನಾತನ ಜಾಗೃತವಾಗುತ್ತೆ. ಆಚಾರ್ಯ ಅವರೇ, ಅವರ ಪ್ರಶ್ನೆ ಅರ್ಥ ಏನು ಅಂತಂದ್ರೆ, ಯಾವಾಗ ದಿಗ್ವಿಜಯ್ ಸಿಂಗ್ ಈ ಮಾತನ್ನ ಹೇಳಿದ್ರೋ, ಹೇಮಂತ್ ಕರ್ಕರೆ ಅವರನ್ನ ಅಜ್ಮಲ್ ಕಸಬ್ ಕೊಂದಿದ್ದಲ್ಲ, ಯಾರೋ ಹಿಂದೂ ಕೊಂದಿದ್ದಾನೆ ಅಂದಾಗ ಏನು ಜಾಗೃತವಾಗತ್ತೆ? ರಜತ್ ಅವರೇ, ಯಾವಾಗ ಈ ಸನಾತನ ಆತಂಕವಾದವನ್ನ ಬೆಂಬಲಿಸುತ್ತೋ ಆಗ ಈ ಆರೋಪ ಮಾಡ್ತಿರೋರು ಯಾರು ಕೂಡ ಈ ಜಗತ್ತಲ್ಲಿ ಉಳ್ಕೊಳ್ಳೋದಿಲ್ಲ. ಈ ಪ್ರಶ್ನೆನೇ ತಪ್ಪು, ಈ ಹೇಳಿಕೆನೂ ತಪ್ಪು. ನಾನದಕ್ಕೆ ಸಮ್ಮತಿಸೋದಿಲ್ಲ. ಯಾರೇನ್ ಬೇಕಿದ್ರು ಹೇಳಿ.
ಆದ್ರೆ ನಾನೀಗೇನ್ ಹೇಳ್ತಾ ಇದ್ದೀನಿ ಅದು ಇಡೀ ಭಾರತದ ಧ್ವನಿ, ಭಾರತೀಯರ ಧ್ವನಿ. ಮತ್ತೆ ಯಾವಾಗ ಇದು ಟೆಲಿಕಾಸ್ಟ್ ಆಗ್ತಿರುತ್ತೋ ಆಗ ಇಡೀ ಭಾರತವೇ ಜಾಗೃತವಾಗುತ್ತೆ. ಯಾವಾಗ ಭಾರತ ಜಾಗೃತವಾಗಿ ಒಂದೇ ಮಾತರಂ ಅಂತ ಉದ್ಘೋಷಿಸುತ್ತೋ ಆಗ ಭಾರತ ಮಾತೆಯ ಹೃದಯ ಸಂತೋಷದಿಂದ ತುಂಬಿ ಉಕ್ಕಿ ಹರಿಯುತ್ತೆ.